ಕೆಲಸ ಇಲ್ಲ, ಸಂಬಳ ಇಲ್ಲ, ಬಾಡಿಗೆ ಕಟ್ಟಿಲ್ಲ, ತರಕಾರಿ ಇಲ್ಲ, ಹಾಲಿಲ್ಲ, ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮನೆ ಕಟ್ಟಿಲ್ಲ, ಸೈಟ್ ತಗೊಂಡಿಲ್ಲ, ಬಂಗಾರ ಇಲ್ಲ. ಅಬ್ಬಬ್ಬಾ! ಎಷ್ಟೆಲ್ಲ ಸಮಸ್ಯೆಗಳು ಅಲ್ವಾ? ಫ್ರೆಂಡು ಒಂದು ಹೇಳ್ತೀನಿ ನೆನಪಿಟ್ಕೊಳ್ಳಿ. ನಮ್ಮ ದೇಹದ ಆರೋಗ್ಯ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಮಗೆ ಸಾವಿರ ಸಮಸ್ಯೆಗಳಿರುತ್ತೆ. ಯಾವಾಗ ನಮ್ಮ ದೇಹದ ಆರೋಗ್ಯ ಕೆಡುತ್ತೋ ಆಗ ಉಳಿಯೋದು ಒಂದೇ ಸಮಸ್ಯೆ, ಅದು ಆರೋಗ್ಯ ಸಮಸ್ಯೆ. ಎಲ್ಲ ಸಮಸ್ಯೆಗಳನ್ನು ಎದುರಿಸೋಕೆ ಮೊದಲು ನಾವು ಚೆನ್ನಾಗಿರಬೇಕು. ಊಟ ಇಲ್ಲದೆ, ನಿದ್ದೆ ಇಲ್ಲದೆ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಕೆಟ್ಟಾಗ ಏನು ಪ್ರಯೋಜನ ಹೇಳಿ? ಇವತ್ತು ನಾವು ಚೆನ್ನಾಗಿದ್ದೀವಾ? ಕೈಕಾಲು ಚೆನ್ನಾಗಿತ್ತು, ಹತ್ತೋಕೆ ಇಳಿಯೋಕೆ ಆಗ್ತಿದೆಯಾ? ಖುಷಿ ಪಡಿ. ದೇವರಿಗೆ ಕೃತಜ್ಞತೆ ಹೇಳಿ. ಆಮೇಲೆ ನಿಧಾನವಾಗಿ ಕೂತು ಎಲ್ಲ ಸಮಸ್ಯೆ ಎದುರಿಸುವಿರಂತೆ. ಹೇಗೆ ಬದುಕು ಕಟ್ಕೋಬೇಕು? ದುಡ್ಡು ಹೇಗೆ ಮಾಡ್ಬೇಕು? ಕಾರ್ ಹೇಗೆ ತಗೋಬೇಕು? EMI ಕಟ್ಟಬೇಕೇ? ಆಮೇಲೆ ಯೋಚನೆ ಮಾಡಿ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾದದ್ದು ಸರಿಯಾದ ಊಟದ ಕ್ರಮ, ನಿದ್ದೆ, ವ್ಯಾಯಾಮ, ಮನಸ್ಸು ದೇಹದ ದೃಢವಾಗಿಟ್ಟುಕೊಳ್ಳೋದು. ಯಾಕೆಂದರೆ ಆರೋಗ್ಯ ಸರಿ ಇಲ್ಲ ಅಂದ್ಕೊಳ್ಳಿ, ನಾವು ಇದ್ಯಾವ್ದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ಫ್ರೆಂಡು. ಮತ್ತೆ ಯಾವಾಗಪ್ಪ ಹುಷಾರಾಗ್ತೀವಿ? ಮೊದಲಿನ ಥರ ಯಾವಾಗ ಆಗ್ತೀವಿ? ನನ್ನ ಕೆಲಸ ನಾನೇ ಯಾವಾಗ ಮಾಡ್ಕೋತೀನಿ? ಎಲ್ಲ ಕಡೆ ಯಾವಾಗ ಓಡಾಡ್ತೀನಿ? ಇಷ್ಟಪಟ್ಟಿದ್ದು ಯಾವಾಗ ತಿಂತೀನಿ ಅನಿಸುತ್ತೆ? ನಿಮ್ಮ ಆರೋಗ್ಯವನ್ನು ಜೋಪಾನವಾಗಿಟ್ಟುಕೊಳ್ಳಿ. ನಿಮ್ಮ ದೇಹವನ್ನು ಪ್ರೀತಿಸಿ, ರಕ್ಷಿಸಿ, ಆರೈಕೆ ಮಾಡಿ. ಇವತ್ತು ನಿಮ್ಮ ನಿಯಂತ್ರಣದಲ್ಲಿರೋ ನಿಮ್ಮ ಆರೋಗ್ಯ ಎಷ್ಟು ಅಮೂಲ್ಯವಾಗಿದೆ ಎಂದು ಬೇಗ ಅರ್ಥ ಮಾಡಿಕೊಳ್ಳಿ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸೆರವೇ ವನ್ನ ಕಳಶವಯ್ಯ ಎಂಬ ಬಸವಣ್ಣನವರ ವಚನದಂತೆ ನಮ್ಮ ದೇಹ ಶಿವ ನೆಲೆಸುವ ದೇವಾಲಯವಾಗಲಿ. ಆರೋಗ್ಯವೇ ಮಹಾಭಾಗ್ಯವಾಗಲಿ. ನೀವು ಕೇಳ್ತಿದ್ದೀರಾ ಭಾವಗಳ ದನಿ, ನಾನು ಕನ್ನಡದ ಅಪ್ಪಟ ಅಭಿಮಾನಿ.